ಮೈ ಚಾನಲ್. ಇವತ್ತು ಬುಧವಾರ. ನಾನಿವತ್ತು ಸ್ವಲ್ಪ ಹೊರಗಡೆ ಹೋಗಬೇಕಾಗಿದೆ. ಹೊಸರೋಡ್ ಹೋಗಬೇಕು. ಸೊ ಅದಕ್ಕೋಸ್ಕರ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಹಿಂದಿನ ವ್ಲಾಗಲ್ಲಿ ಹೇಳಿದಾಗೆ ಒಂದು ಬ್ಲೌಸ್ ಸ್ಟಿಚಿಂಗಿಗೆ ಕೊಡಬೇಕಿತ್ತು, ಕೊಟ್ಟೆ ಇಲ್ಲ ಅಂತ ಹೇಳಿದ್ದಲ್ಲ. ಅದಕ್ಕೆ ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಬಿಡೋಣ ಅಂತೇಳಿ ಹೊರಟಿದ್ದೀವಿ ನಾನು ಮತ್ತು ನನ್ನ ಮಗಳು. ನಮ್ಮ ಮನೆಯವ್ರು ಬಂದಮೇಲೆ ಹೋಗೋಣ ಅಂದ್ಕೊಂಡ್ವಿ. ಮತ್ತು ಅವರಿಗೂ ಸುಸ್ತಾಗಿರುತ್ತಲ್ಲ, ಆಮೇಲೆ ಅಲ್ಲಿ ಏನಾದರೂ ರಶ್ ಇದ್ದರೆ ಅಲ್ಲಿ ವೇಟ್ ಮಾಡೋದು ಅದೆಲ್ಲ ಏನಕ್ಕೆ ಅಂತೇಳಿ ಹಾಗೆ ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಬಿಟ್ಟು ಮತ್ತೆ ಆಟೋದಲ್ಲೇ ಬಂದ್ವಿ. ಅಲ್ಲೇನು ಜಾಸ್ತಿಯಾಗಿ ಕೆಲಸ ಇರಲಿಲ್ಲ ನಮ್ಮದು ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿದ್ದು. ಆಮೇಲೆ ಒಂದು ಲೆಗ್ಗಿಂಗ್ಸ್ ಏನೋ ಬೇಕಾಗಿತ್ತು, ಅದೊಂದು ತೊಗೊಂಡು ಬಂದ್ವಿ. ಹಾಗೆ ಆಟೋ ಸ್ಟ್ಯಾಂಡ್ನಿಂದ ನಡ್ಕೊಂಡು ಬರ್ತಾ ಇದ್ವಿ. ಇಲ್ಲಿ ನನಗೆ ಏನು ಅಂತಲೇ ಗೊತ್ತಾಗಿಲ್ಲ, ಒಳ್ಳೆ ಫುಲ್ಲು ಕ್ಯೂ ಇತ್ತು. ಆಮೇಲೆ ನೋಡಿದ್ರೆ ಗೊತ್ತಾಯಿತು ರೇಷನ್ ಕೊಡ್ತಾ ಇದ್ದಾರೆ ಅಂತ. ರೇಷನ್ ಕೊಡ್ತಾ ಇರೋದಕ್ಕೆ ಫುಲ್ಲು ಕ್ಯೂ, ಅಂದ್ರೇನು ಅಷ್ಟೊಂದು ಕ್ಯೂ ಇತ್ತು. ಹೋಗುವಾಗಲೇ 12:30 ಏನೋ ಆಗಿತ್ತು. ಯಾಕಂದರೆ ಇವತ್ತು ಸಂಕಷ್ಟ ಚತುರ್ಥಿ ಇತ್ತಲ್ವ, ಮನೆಯಲ್ಲಿ ಕ್ಲೀನ್ ಮಾಡಿ ಪೂಜೆ ಮಾಡಿ ಮುಗಿಸ್ಕೊಂಡು ಹೋಗೋದ್ರೊಳಗೆ ಟೈಮ್ ಆಗೋಗಿತ್ತು. ಹಾಗೆ ಬರುವಾಗ ಅಲ್ಲಿ ನಮ್ಮ ಮನೆ ಹತ್ರ ಒಂದು ಆಂಜನೇಯ ದೇವಸ್ಥಾನ ಇದೆ. ಹೇಗಿದ್ದರೂ ಸಂಕಷ್ಟದೆಲ್ಲ ಇವತ್ತು ಹೋಗಿ ಬರೋಣ ಅಂತೇಳಿ ಹೋದ್ವಿ. ಆದರೆ ಕ್ಲೋಸ್ ಆಗಿತ್ತು. ಡೋರು ಅಂದರೆ ಗೇಟ ಓಪನ್ ಮಾಡಿತ್ತು, ಒಳಗಡೆ ಈಗ ಡೋರೆಲ್ಲ ಕ್ಲೋಸ್ ಆಗಿತ್ತು ದೇವಸ್ಥಾನದ್ದು. ಹಾಗೆ ಹೋಗಿದ್ದೀವಲ್ಲ ಅಂಥೇಳಿ ಹೋಗಿ ನನ್ನ ಮಗಳಿಗೆ ಕೈ ಮುಗಿಸ್ಕೊಂಡು ನಾನು ಕೈ ಮುಗಿದ್ಬಿಟ್ಟು ಹಾಗೆ ಒಂದು 2 ನಿಮಿಷ 3 ನಿಮಿಷ ಕೂತ್ಕೊಂಡ್ವಿ. ಈ ಗಣೇಶನ ಗುಡಿ ಕೂಡ ಇದೆ, ದೇವಸ್ಥಾನ ಕೂಡ ಇದೆ. ಅಲ್ಲೂ ನೋಡಿದ್ವಿ, ಅಲ್ಲೂ ಬಾಗ್ಲಾಕಿತ್ತು, ಕ್ಲೋಸ್ ಆಗಿತ್ತು. ಹಾಗೆ ಅಲ್ಲಿ ಹೊರಗಡೆಯಿಂದನೇ ಕೈ ಮುಗಿದು ಮನೆಗೆ ಬಂದ್ವಿ. ಮನೆಗೆ ಬಂದು ಇವಳಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿ ನಾನು ಅದು ಇದು ಸ್ವಲ್ಪ ಕೆಲಸ ಇದೆ, ಅಡುಗೆ ಮಾಡಿರಲಿಲ್ಲ, ಅಡುಗೆ ಮಾಡೋಣ ಅಂತೇಳಿ ಹೋದೆ. ಅಷ್ಟರೊಳಗೆ ಅವಳಿಗೆ ಈ ಪೌಡರ್ ಡಬ್ಬ ಸಿಕ್ಕಿತ್ತು. ಪೌಡರ್ ಡಬ್ಬ ತಗೊಂಡು ಇಷ್ಟು ಕೆಲಸ ಮಾಡಿದ್ದಾಳೆ. ಫುಲ್ಲು ಈ ಟಿಪಾಯಿ ಮೇಲೆ ಹಾಕ್ಕೊಂಡು ಹಚ್ಕೊಂಡಿದ್ದಾಳೆ, ಮೈಗೆ ಕೈಗೆ ಎಲ್ಲ ಹಚ್ಕೊಂಡಿದ್ದಾಳೆ. ನೋಡಿ 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 ಹಚ್ಕೊಳ್ತಾ ಇದ್ದಾಳೆ ನೋಡಿ. ಅವಳಿಗೇನಾದರೂ ಕ್ರೀಮು ಈ ಥರ ಪೌಡರ್ ಡಬ್ಬಗಳೇನಾದ್ರು ಸಿಕ್ತು ಅಂದರೆ ಅಷ್ಟೇ. ಆದರೂ ಸುಮ್ಮನೆ ಕೂತಿದ್ಲಲ್ಲ, ಏನಕ್ಕೆ ಸೈಲೆಂಟ್ ಆಗಿದ್ದಾಳೆ ಅಂತ ನಾನು ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಜೋರು ಕೆಲಸನೇ ನಡೀತಿದೆ. ಬಟ್ಟೆ ಒಣಗಾಕಿದ್ದೆಲ್ಲ ಬಟ್ಟೆ ತೆಗಿಯೋಣ ಅಂತ ಹೋದೆ. ಅಷ್ಟೊತ್ತಿಗೆ ಬೆಕ್ಕು ಕಾಣ್ತು. ನಮ್ಮ ಮಕ್ಕಳು ಬೆಕ್ಕು ಕಂಡ್ರೆ ಬಿಡೋದೇ ಇಲ್ಲ. ಬಾ ಕೂತ್ಕೋ ಅಂತ ಹೇಳ್ತಾ ಇದ್ದಾಳೆ. ಇಷ್ಟೋ ತನಕ ಅದಲ್ಲೇ ಮಲ್ಕೊಂಡಿತ್ತು. ಇವಳು ಹೋದ ತಕ್ಷಣ ಎದ್ದು ಹೋಗ್ತಾ ಇದೆ. ಹಾಗೆ ಟೈಮ್ ಆಯಿತು, ಊಟ ಮಾಡಿಸ್ದೆ ಅವಳಿಗೂ. ನಾನು ಸ್ವಲ್ಪ ತಿಂದೆ, ಯಾಕೋ ಸುಸ್ತಾಗಿತ್ತು, ಊಟ ಮಾಡೋಕ್ಕೂ ಆಗಿಲ್ಲ. ಹಾಗೆ ನಾನಿವತ್ತು ಸಂಕಷ್ಟಿ ಆದರೂ ಕೂಡ ಊಟ ಮಾಡ್ತೀನಿ. ಅದೇನಕ್ಕೆ ಅಂದರೆ ನಾನು ಮೊದಲೆಲ್ಲ ಉಪವಾಸ ಇದ್ದು ಸಂಕಷ್ಟಿ ಮಾಡ್ತಿದ್ದೆ. ಇವಾಗ ಆಗಲ್ಲ, ಅಂದರೆ ಮಕ್ಕಳು ಬಿಟ್ಕೊಂಡು ಮಕ್ಕಳ ಕೆಲಸ ಮಾಡಿಕೊಂಡು ಅದೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ನಾನ್ ವೆಜ್ ತಿನ್ನಲ್ಲ. ಅಂದರೆ ಸಂಕಷ್ಟಿ ಪೂಜೆ ಎಲ್ಲ ಮಾಡ್ತೀನಿ, ನಾನ್ ವೆಜ್ ತಿನ್ನಲ್ಲ. ಮತ್ತು ಊಟ ಮಾಡ್ತೀನಿ. ನಿನ್ನೆದು ಆ ಥರ ಇದ್ದರೆ ಆ ಥರ ಎಲ್ಲ ಏನು ತಿನ್ನಲ್ಲ. ಸ್ವಲ್ಪ ಇರೋದ್ರಲ್ಲೇ ಸ್ವಲ್ಪ ನೀಟಾಗಿ ಮಾಡ್ತೀನಿ. ಹಾಗೆ ನನ್ನ ಮಗನ ಕರ್ಕೊಬರೋಣ ಅಂತೇಳಿ ಕರ್ಕೊಬಂದಲ್ಲ, ಅವಳಿಗೆ ಚಪ್ಪಲಿ ಹಾಕಿರಲಿಲ್ಲ. ಈ ಥರ ಕಾರ್ ಶೆಡ್ ಹತ್ರ ಬಂದ್ವಿ. ಸುಮ್ಮನೆ ಹೋಗ್ಬಿಟ್ಟು ಬರೋಣ ಬಾ, ಟೈಮ್ ಇದೆ ಅಂತೇಳಿ ಕರ್ಕೊಂಡೋದೆ. ಅಲ್ಲಿ ನೋಡಿದ್ರೆ ಅವಳು ಕೆಳಗಡೆ ಬಿಡು ಅಂತೇಳಿ ಹೇಳಿದ್ಲು. ಕೆಳಗಡೆ ಬಿಟ್ಟೆ. ಕಾಲಲ್ಲಿ ಕೂಡ ಚಪ್ಪಲಿ ಇರಲಿಲ್ಲ, ಕಾಲೆಲ್ಲ ಚುಚ್ಚು ತೋರಿಸುತ್ತೆ. ಹಾಗೆ ಅಷ್ಟೊತ್ತಿಗೆ ವ್ಯಾನ್ ಬಂತು. ಶ್ರೇವ್ ಕೂಡ ಕರ್ಕೊಂಬಂದೆ, ಅವನು ಅಷ್ಟೇ. ಅದೇ ಆವಾಗಲೇ ಹೇಳ್ದಂಗೆ ನಮ್ಮ ಮನೇಲಿ ಮಕ್ಕಳಿಗೆ ಬೆಕ್ಕಿದ್ಬಿಟ್ರೆ ಆಯಿತು, ಕೆಳಗಡೆ ಇತ್ತದು ಎತ್ಕೊಂಡ್ಬಂದು ಮೇಲೆ ಬಿಟ್ಟಿದ್ದಾನೆ. ಇದು ಸಂಜೆ ವಿಡಿಯೋ ಕ್ಲಿಪ್ಪಿಂಗು. ಊಟ ಎಲ್ಲ ಆಗಿದೆ. ನನ್ನ ಮಕ್ಕಳಿಗೂ ಊಟ ಮಾಡಿಸಿದೆ, ಮತ್ತು ನಾನು ಕೂಡ ಊಟ ಮಾಡಿ ಸ್ವಲ್ಪ ಇನ್ನೂ ಟೈಮ್ ಇತ್ತು. ನಾಳೆ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಬೆಳಿಗ್ಗೆ ತರಕಾರಿ ಹೆಚ್ಕೊಂಡ್ಕೊಂಡ್ರೆ ಸ್ವಲ್ಪ ಬೇಗ ಟೈಮ್ ಆಗುತ್ತೆ. ಅದಕ್ಕೆ ಕ್ಯಾಬೇಜನ್ನು ಈಗಲೇ ಹೆಚ್ಕೊಂಡು ಇಟ್ಬಿಡೋಣ, ನಾಳೆ ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಚಪಾತಿ ಎಲ್ಲ ಮಾಡಿಬಿಡ್ಬೋದಲ್ಲ ಅಂಥೇಳಿ ನಾನು ಕ್ಯಾಬೇಜನ್ನು ಹೆಚ್ಚ್ತಾ ಇದ್ದೀನಿ. ಹಾಗೆ ನನ್ನ ಮಗಳು ಕೂಡ ಬಂದು ಕೂತಿದ್ದಾಳೆ. ಅವಳಿಗೆ ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟ. ಇವಾಗ ಕೆಲಸ ಮಾಡೋಕ್ಕೆ ಬರ್ತಾಳೆ, ಆಮೇಲೆ ದೊಡ್ಡವಳಾದ್ಮೇಲೆ ಏನೋ ಗೊತ್ತಿಲ್ಲ. ಅವಳು ಬಂದು ಕೂತಿದ್ದಾಳೆ. ಅವಳು ಎತ್ಕೊಂಡ್ರೆ ಏನು ಭಯ ಗೊತ್ತಾ, ಈಗ ಈ ಥರ ಹೆಚ್ಚ್ತಾ ಇರ್ತೀನಲ್ಲ, ಸಡನ್ನಾಗಿ ಕೈ ಹಾಕ್ಬಿಡ್ತಾಳೆ. ಹೇಳೋಕ್ಕಾಗಲ್ಲ, ಫಾಸ್ಟಾಗಿ ಹೆಚ್ಚ್ತಾ ಇರ್ತೀವಲ್ಲ, ಒಂದೇ ಸರಿ ಕೈ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ. ಅದನ್ನು ಹೇಳ್ತಾ ಇದ್ದೀನಿ, ಕೈ ತೆಗಿ ಅಂತೇಳಿ. ಮನೇಲಿ ಮಕ್ಕಳಿದ್ರೆ ಚಂದ ಅಂತಾರೆ. ಹಾಗೆ ಕೆಲಸ ಮಾಡುವಾಗಲೂ ಇನ್ನೊಬ್ರು ಇದ್ರೂ ಚಂದ, ಅವ್ರು ನೋಡ್ಕೊಳ್ಳೋಕ್ಕೆ. ಅಷ್ಟು ಕೆಲಸ ಆಗ್ತಾಯಿದೆ ನನಗೆ. ಇವಳು ನೋಡ್ಕೊ, ಅವನು ಸ್ಕೂಲಿಗೆ ರೆಡಿ ಮಾಡು, ಅವನು ಹೋಮ್ವರ್ಕ್ ಮಾಡಿಸೋದು, ಆಮೇಲೆ ಮನೆ ಕೆಲಸ ಮಾಡೋದು, ಅಡುಗೆ ಮಾಡೋದು, ಇದರಲ್ಲೇ ಟೈಮ್ ಆಗಿಬಿಡುತ್ತೆ. ಏನಪ್ಪ ಅಂದರೆ ಬಟ್ಟೆ ವಾಶ್ ಮಾಡೋದು ಅಷ್ಟೇ ಇಲ್ಲ. ಆದರೂ ಚಿಕ್ಕ ಪುಟ್ಟ ಬಟ್ಟೆಗಳು, ನನ್ನ ಮಗಳ ಬಟ್ಟೆ ಅದು ಇದು ಇರುತ್ತೆ.
ಅಷ್ಟೇ ಬಿಟ್ಟರೆ ಮತ್ತೆಲ್ಲ ಕೆಲಸಗಳು ಇರುತ್ತೆ. ನೋಡೋರಿಗೆ ಹಾಗನ್ಸಲ್ಲ, ಇವ್ರು ಏನು ಕೆಲಸ ಮಾಡಲ್ಲ, ಮನೆಯಲ್ಲೇ ಇರ್ತಾರೆ, ಮನೆ ಕೆಲಸ ಮಾಡ್ಕೊಂಡ್ರಾಯ್ತು ಅಂತಾರೆ. ಮನೆ ಕೆಲಸ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೆ ಮಾಡಿಕೊಂಡೇ ಇರಬೇಕಲ್ಲ, ಅದು ಮೇನ್. ಅಂದರೆ ಮನುಷ್ಯನಿಗೆ ನಿದ್ರೆ ಚೆನ್ನಾಗಿರಬೇಕು. ಆದರೆ ನನಗೆ ಕರೆಕ್ಟಾಗಿ ನಿದ್ರೆಯೇ ಸರಿ ಆಗ್ತಾಯಿಲ್ಲ. ಯಾಕಂದರೆ ನಿಮ್ಗೆ ಗೊತ್ತೇ ಇದೆ, ನಾನು ಮಲಗೋದು 12:30 ಆಗಿಬಿಡುತ್ತೆ. ಆಮೇಲೆ 5:30ಗೆ ಎದ್ದೇಳಬೇಕು. ಹಗಲು ಮಲ್ಕೊಳ್ಳೋಣ ಅಂದರೆ ಟೈಮ್ ಸಿಗಲ್ಲ, ಅದು ಇದು ಕೆಲಸಗಳೇ ಇರುತ್ತೆ. ಇನ್ನೇ ಸಂಜೆ ಒಂದು 4 ಗಂಟೆ ಮೇಲೆ ಒಂದು ಹಾಫ್ ಆನ್ ಅವರ್ ಮಲ್ಕೊಳ್ಳೋಣ ಅಂತೀನಿ. ಆದರೂ ನನ್ನ ಮಗಳು ಮಲಗೇ ಬಿಡ್ತಾಳೆ, ಡೈಲಿ ಮಲ್ಕೊಂಡ್ಬಿಡ್ತಾಳೆ ಅಂತ ಹೇಳೋಕ್ಕೂ ಆಗಲ್ಲ. ನನಗೆ ಕರೆಕ್ಟಾಗಿ 5 ತಾಸು ನಿದ್ರೆ ಮಾಡೋದಕ್ಕಷ್ಟೇ ನಂಗೆ ಟೈಮ್ ಸಿಗೋದು. ಒಂದು ಸ್ವಲ್ಪ ಒಂದು 6-7 ತಾಸು ಆದರೂ ನಿದ್ರೆ ಮಾಡಿದರೆ ಆರಾಮ್ ಅನಿಸುತ್ತೆ. ನೆಕ್ಸ್ಟ್ ಡೇ ಎದ್ದು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಕೂಡ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ. ಧನ್ಯವಾದ.